ಕಾವೇರಿ ನೀರು ಕನ್ನಡ ನಾಡಿನ ಜೀವನದಿ ಮಾತ್ರ ಅಲ್ಲ, ಬೆಂಗಳೂರಿಗರ ಜೀವನಾಡಿಯೂ ಹೌದು. ಒಂದು ದಿನ ಕಾವೇರಿ ನೀರು ಬರಲಿಲ್ಲ ಅಂದ್ರೆ ಪರದಾಟ ಹೇಳೋಕಾಗಲ್ಲ. ಅಂಥದ್ರಲ್ಲೀಗ BWSSB ಬಿಗ್ ಶಾಕ್ ಕೊಟ್ಟಿದೆ. ಬೀದಿ ನಲ್ಲಿಯನ್ನೇ ಅವಲಂಬಿಸಿ ನೀರನ್ನು ಹಿಡಿತಕ್ಕಂಥ ಜನಗಳಿಗೆ ಬಹಳಷ್ಟು ಇದರಿಂದ ತೊಂದರೆ. 3 ದಿವಸ ನೀರಿಲ್ಲ ಅಂತಂದ್ರೆ ಆಮೇಲೆ ಏನಾಗ್ತದೆ, ಇದರಿಂದ ಬಡವರಿಗೆ ಬಹಳ ತೊಂದರೆ. ಒಂದೇ ಸತಿ ಎಲ್ಲಾ ಪಂಪಿಂಗ್ ಸ್ಟೇಷನ್ಗಳನ್ನ ಮುಚ್ಚಿ ನಿರ್ವಹಣೆ ಮಾಡೋದಕ್ಕಿಂತ ಒಂದೊಂದನ್ನೇ ಮುಚ್ಚಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದನ್ನ ನೋಡಬಹುದು. ರಾಜಧಾನಿಯಲ್ಲಿ ನಾಳೆಯಿಂದ ಕಾವೇರಿ ನೀರು ಬಂದ್. 3 ದಿನ ಬೆಂಗಳೂರಿನ ಮನೆಗಳಿಗೆ ಬರಲ್ಲ ಕಾವೇರಿ. ರಾಜಧಾನಿಯಲ್ಲಿ ನಾಳೆಯಿಂದ 3 ದಿನಗಳ ಕಾಲ ಕಾವೇರಿ ನೀರು ಬರಲ್ಲ. ಕಾವೇರಿ ನೀರು ಸರಬರಾಜು ಮಾಡೋ ಪಂಪಿಂಗ್ ಸ್ಟೇಷನ್ನಲ್ಲಿ ಕಾಮಗಾರಿ ನಡೆಯಲಿದೆ. ಹೀಗಾಗಿ ನಾಳೆಯಿಂದ ಸೆಪ್ಟೆಂಬರ್ 17ರವರೆಗೆ ಅಂದ್ರೆ 3 ದಿನ ಬೆಂಗಳೂರಿನ ಹಲವೆಡೆ ಕಾವೇರಿ ನೀರು ಸರಬರಾಜಾಗಲ್ಲ. ಕಾವೇರಿ 5ನೇ ಹಂತದ ನಿರ್ವಹಣೆಗಾಗಿ ಕಾವೇರಿ ನೀರು ಬಂದ್ ಆಗಲಿದೆ. ಬೆಂಗಳೂರಿನಲ್ಲಿ 3 ದಿನ ಕಾವೇರಿ ಬರಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ನಾಳೆಯಿಂದ 3 ದಿನ ಮನೆಗಳಿಗೆ ಕಾವೇರಿ ನೀರು ಬರಲ್ಲ. ಸೆಪ್ಟೆಂಬರ್ 15, 16 ಹಾಗೂ 17ರಂದು ಕಾವೇರಿ ನೀರು ಸರಬರಾಜು ಸ್ಥಗಿತಗೊಳ್ಳಲಿದೆ. ಕಾವೇರಿ 5ನೇ ಹಂತದ ಪಂಪಿಂಗ್ ಸ್ಟೇಷನ್ನಿಂದ ನೀರು ಪೂರೈಕೆ ಬಂದ್ ಆಗಲಿದೆ. ಸೆಪ್ಟೆಂಬರ್ 15ರ ಮಧ್ಯರಾತ್ರಿ 1ರಿಂದ ಸೆಪ್ಟೆಂಬರ್ 17ರ ಮಧ್ಯಾಹ್ನ 1 ಗಂಟೆವರೆಗೆ ಕಾವೇರಿ 5ನೇ ಹಂತದಲ್ಲಿ 60 ಗಂಟೆ ಕಾವೇರಿ ನೀರು ಪೂರೈಕೆ ಸ್ಥಗಿತವಾಗಲಿದೆ. ಕಾವೇರಿ 1, 2, 3, 4ನೇ ಹಂತದಲ್ಲಿ 24 ಗಂಟೆ ನೀರು ಪೂರೈಕೆ ಸ್ಥಗಿತವಾಗಲಿದ್ದು, ಅಗತ್ಯ ನೀರನ್ನ ಸಂಗ್ರಹಿಸಿಟ್ಟುಕೊಳ್ಳುವಂತೆ ಜಲಮಂಡಳಿ ಮಾಧ್ಯಮ ಪ್ರಕಟಣೆ ಮೂಲಕ ಮನವಿ ಮಾಡಿದೆ. ಇನ್ನು 3 ದಿನ ದಿಢೀರಂತ ಕಾವೇರಿ ನೀರು ಬಂದ್ ಮಾಡ್ತಿರೋದಕ್ಕೆ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ. ಕರೆಕ್ಟ್ ಮಾಡ್ಕೊಂಡ್ ಬಂದಿದ್ರೆ ಆಗೋದು, ಏನೋ ತರಾತುರಿಯಲ್ಲೆಲ್ಲ ಇದು ಮಾಡ್ಬಿಟ್ರು. ಈಗ ಅದು ಅಲ್ಲೆಲ್ಲ ಸ್ಟಾಪ್ ಆಗ್ತದೆ, ಅದನ್ನ ನಿಲ್ಸೋದು ಮಾಡಿ. ಈಗ ಏನ್ ಮಾಡ್ತಾರೆ, ಒಂದೇ ಸರಿ 3 ದಿನ ನಿಲ್ಸ್ಬಿಟ್ಟು ಕ್ಲಿಯರ್ ಮಾಡಂಗಿದ್ದಾರೆ. ಇದೇ ಸಮಸ್ಯೆ ಆಗಿರೋದಿಲ್ಲಿ. 3 ದಿನ ಸಿಟಿ ಜನರ ನೀರಿನ ಅಭಾವವನ್ನೇ ಟ್ಯಾಂಕರ್ನವರು ಅಸ್ತ್ರವಾಗಿಸಿಕೊಂಡು ಡಬಲ್ ವಸೂಲಿ ಮಾಡೋ ಭೀತಿ ಕಾಡ್ತಿದೆ. ಶಾಂತಮೂರ್ತಿ, TV9 ಬೆಂಗಳೂರು.